ಆ್ಯಕ್ಚುಲಿ ಈಗ ಜಿಮ್ಗೆ ಹೋಗ್ಬಿಟ್ಟು ಬಂದರೆ ಏನೋ ಒಂಥರ ಖುಷಿ, ನೋವಾಯ್ತಾ, ಸಂಕಟ ಆಯಿತಾ, ಏನೋ ಎಮೋಷ್ನಲ್ ಬ್ರೇಕ್ ಡೌನಾ, ಜಿಮ್ಗೆ ಹೋದರೆ ಐ ಫೀಲ್ ಬೆಟರ್. ಬೇರೆ ವಾತಾವರಣ ಅಲ್ವಾ, ಅದಕ್ಕೆ ಗೊಜ್ಜು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಾವು ಜಿಮ್ಮಿಂದ ಬರ್ಬೇಕಾದ್ರೆ 2.25 kg ಚಿಕನ್ ತಂದು 3 ಭಾಗ ಮಾಡಿಕೊಂಡೆ, 3 ದಿನಕ್ಕೆ 3 ಟೈಪ್ ಮಾಡೋಕ್ಕೆ. ಇವತ್ತು ಗೊಜ್ಜು ಥರ ಮಾಡೋಣ. ಯಾವತ್ತೂ ನಾನು ಚಿಕನ್ ಮಸಾಲೆ ಹಾಕ್ಬಿಟ್ಟು ಚಿಕನ್ ನಾನು ಮಾಡೇ ಇಲ್ಲ, ಫಸ್ಟ್ ಟೈಮ್ ಆಚಿ ಚಿಕನ್ ಮಸಾಲ ಹಾಕ್ಬಿಟ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಯಾವುದೋ ಒಂದು ರೀಲ್ ನೋಡಿದೆ, ಅದಕ್ಕೆ ಇಷ್ಟು ಚಿಕನ್ ಎತ್ ಮಾಡಿಕೊಂಡಿದ್ದೀನಿ ಒಂದೊತ್ತಿಗೆ. ಇದು ಬಂದು ಇವತ್ತಿಗೆ, ಇನ್ನೊಂದು ಸಾರಿಗೆ, ಇನ್ನೊಂದು ಬಂದು ಸ್ಯಾಲಡ್ಗೆ, ರಾತ್ರಿ ತಿಂತೀವಲ್ಲ ಅದಕ್ಕೆ. ಸೊ 3 ಭಾಗ ಮಾಡಿಕೊಂಡು ತೊಳೆದು ಇಟ್ಕೊಂಡಿದ್ದೀನಿ. ಈಗ ಅದೇ ಹೇಳಿದ್ನಲ್ಲ, ಚಿಕನ್ ಮಸಾಲೆ ಹಾಕಿ ಮಾಡೋಣ ಅಂತ. 2 ಈರುಳ್ಳಿ, 2 ಟೊಮೊಟೊ, ಕೊತ್ತಂಬರಿ ಸೊಪ್ಪು, ಜಿಂಜರ್ ಗಾರ್ಲಿಕ್ ಪೇಸ್ಟ್, ಚಿಕನ್ ಮಸಾಲೆ ಅಷ್ಟೇ. ಅದಕ್ಕಿಂತ ಮುಂಚೆ ಡ್ರ್ಯಾಗನ್ ಫ್ರೂಟ್ ರೀಸೆಂಟ್ ಅಡಿಕ್ಟ್ ನನಗೆ. ಐಸ್ ಕ್ರೀಮು ಇದೆಲ್ಲ ತಿನ್ನಂಗಾದ್ರೆ ಇನ್ನು ಚೆನ್ನಾಗಿ ಫ್ರೀಝರಲ್ಲೋ ಎಲ್ಲ ಇಟ್ಬಿಟ್ಟು ತಣ್ಣಗೆ ಮಾಡ್ಕೊಬಿಟ್ಟು ತಿಂದರೆ ಐಸ್ ಕ್ರೀಮ್ ತಿನ್ನಂಗೆ ಇರುತ್ತೆ. ಮುಗೀತು. ಕಟ್ ಮಾಡ್ಕೊಂಡು ತಿನ್ನೋದ್ಕಿಂತ ಈ ಥರ ಸ್ಪೂನಲ್ಲಿ ಹಿಂಗೆ ಕೊಡ್ಕೊಂಡು ತಿನ್ನೋದು ಎಷ್ಟು ಚಂದ. ಲಿಪ್ಸ್ಟಿಕ್ ಹಾಕ್ದಂಗೆ ಆಗೋಯ್ತು. ಚಿಕ್ಕದಲ್ಲಿ ಈ ಥರ ಎಲ್ಲ ಹಣ್ಣುಗಳು ತಿನ್ಬಿಟ್ರೆ ಹಿಂಗೆ ಮಾಡ್ಕೊತೀವಲ್ವ, ಲಿಪ್ಸ್ಟಿಕ್ ಅಂತ. ಈರುಳ್ಳಿ, ಟೊಮೆಟೊ ಎಲ್ಲ ಹೆಚ್ಕೊಂಡು ಆಮೇಲೆ ನಾನು ತೋರಿಸ್ತೀನಿ, ಯಾಕಂದರೆ ಹೆಚ್ಚೋದೆಲ್ಲ ತೋರ್ಸೋಕ್ಕಾಗಲ್ಲ. ಸ್ಟ್ಯಾಂಡಲ್ಲಿ ಇಟ್ಟಿದ್ದೀನಿ. ಆಮೇಲಿಂದ ಹೆಚ್ಬೇಕಾರೆ ಏನಾದರೂ ಮಾತಾಡಿದ್ರೆ ಸರಿ. ನಾನು ಮಾತಾಡೋಕ್ಕೆ ಏನೂ ಪ್ರಿಪೇರ್ ಆಗಿಲ್ಲ ಇನ್ನೂ. ಆ್ಯಂಡ್ ಇನ್ನೊಂದು ವಿಷಯ ಏನಂದರೆ, ಯೂಶ್ವಲಿ ನಾನು ಜಾಸ್ತಿ ಮಾತಾಡಲ್ಲ, ತುಂಬ ಕಮ್ಮಿ ಮಾತಾಡೋದು. ಆ್ಯಂಡ್ ಇಷ್ಟ ಆಗಿರೋ ಜೊತೆ, ಕಂಫರ್ಟಬಲ್ ಇರೋರ ಜೊತೆ ಒಳ್ಳೆ ಡಬ್ಬಿಡ್ಬಿಡ್ಬಿಡ್ಬಂದು ಮಾತಾಡ್ತೀನಿ. ಒಂಥರ ಮಳೆ ಬಂದು ನಿಂತಂಗೆ. ಏನು ಮಾತಾಡ್ಬೇಕೆಲ್ಲ ಮಾತಾಡ್ಬಿಟ್ಟು ಪಾಸ್, ಮತ್ತೇನು ಮಾತಾಡ್ಬೇಕೆಲ್ಲ ಮಾತಾಡ್ಬಿಟ್ಟು ಪಾಸ್, ಹಂಗೆ. ಸೊ ನನಗೆ ಕ್ಯಾಮ್ರಲ್ಲಿ ನೋಡಿಕೊಂಡು ಮಾತಾಡೋದು ಆ್ಯಂಡ್ ಆ ಕಮೆಂಟ್ಸಲ್ಲಿ ನಿಮ್ಮ ಪ್ರೀತಿ ಸಪೋರ್ಟ್ ಎಲ್ಲ ತೋರಿಸೋದೆಲ್ಲ ನನಗೇನೋ ಒಂಥರ ತುಂಬ ಖುಷಿ. ದಿನ ಅಪ್ಲೋಡ್ ಆಗುತ್ತೆ, ಆ ಟೈಮಲ್ಲಿ ನಾನು ಮೋಸ್ಟ್ಲಿ ಜಿಮ್ಮಲ್ಲೇ ಇರ್ತೀನಿ. ಬರ್ತಿದ್ದಂಗೆ ನಾನು ಫಸ್ಟ್ ಓಪನ್ ಮಾಡೋದೇ ಯೂಟ್ಯೂಬ್, ಏನು ಕಮೆಂಟ್ಸ್ ಬಂದಿದೆ, ಯಾರು ಮಾಡಿದ್ದಾರೆ, ಹಿಂಗೆ ಮಾಡಿದ್ದಾರೆ ಅಂತ. ಥ್ಯಾಂಕ್ ಯು ಸೋ ಮಚ್. ನನಗೆಲ್ಲ ಹೆಚ್ಕೊಂಡು ಆಮೇಲೆ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ. ಆ್ಯಂಡ್ ವೆಜಿಟೇರಿಯನ್ ಯಾರಾದರೂ ನೋಡ್ತಿದ್ರೆ ಸಾರಿ. ತುಂಬ ಜನ ನನಗೆ ಮೆಸೇಜು ಮಾಡಿದ್ದಾರೆ, ಕಮೆಂಟು ಮಾಡಿದ್ದಾರೆ, ನಾನ್ ವೆಜ್ ಎಲ್ಲ ತೋರಿಸ್ಬೇಡಿ ಅಂತ. ಬಟ್ ಇದು ನಾನ್ ವೆಜ್ ತಿನ್ನೋರಿಗೆ. ಚಿಕನ್ ಆಯಿತು, ಕೊತ್ತಂಬರಿ ಸೊಪ್ಪು ಉದುರಿಸಿ ಆಫ್ ಮಾಡ್ತಾ ಇದ್ದೀನಿ ಅಷ್ಟೇ, ಮುಗೀತು. ಬಿಗೆ ಬಂದು ಚಿಕನ್, ಕ್ಯೂಕುಂಬರ್ ಆ್ಯಂಡ್ ಇದು ಕೊಟ್ಟಿದ್ದೀನಿ, ಆನಿಯನ್ಸ್. ಚೆನ್ನಾಗಿದೆ, ಟೇಸ್ಟ್ ತುಂಬಾ ಚೆನ್ನಾಗಿದೆ. ವೆರಿ ಡಿಫ್ರೆಂಟ್ ಫ್ರಮ್ ನಾರ್ಮಲ್ ಚಿಕನ್ ವಾಟ್ ಅಮು ಫುಡ್ಸ್. ಬಟ್ ಆಲ್ ಕ್ರೆಡಿಟ್ಸ್ ಗೋಸ್ ಟು ಆಚಿ ಚಿಕನ್ ಮಸಾಲ. ಅನ್ನಕ್ಕೆ ಮಿಕ್ಸ್ ಮಾಡಿ ಕೊಟ್ಟಿದ್ದೀನಿ. ಚೆನ್ನಾಗೈತಲ್ಲಮ್ಮ. ನೀವು ನಿಮ್ಮಲ್ಲಿ ಸಿಕ್ಕಿದ್ರೆ ಆಚಿ ಟ್ರೈ ಮಾಡಿ, ಇಲ್ಲಾಂದ್ರೆ ಬೇರೆ ಯಾವ ಚಿಕನ್ ಮಸಾಲೆ ಹಾಕಿದ್ರು ಟೇಸ್ಟ್ ಸೂಪರ್ ಆಗಿ ಬರುತ್ತೆ ಅಂತ ನಾನು ಅನ್ಕೊಳ್ತೀನಿ. ಒಂದು ಪೋಸ್ಟ್ ಹಾಕಿದ್ದೆ, ಕ್ವಶನ್ ಕೇಳಿ ಆನ್ಸರ್ ಮಾಡ್ತೀನಿ ಅಂತ. ಅದ್ರಲ್ಲಿ 19 ಕಮೆಂಟ್ಸ್ ಬಂದಿದೆ. ಒಂದೊಂದಾಗಿ ಓದಿ ಆನ್ಸರ್ ಮಾಡೋಣ. ಇವತ್ತು ಭಾನುವಾರ, ನಿನ್ನೆ ಅದಕ್ಕೆ ಫ್ಯಾಮಿಲಿ ಎಲ್ಲ ಬಂದಿದ್ರು. ನಾಳೆ ನಮ್ಮ ಅತ್ತೆದು 69ನೇ ವಯಸ್ಸಿಂದು ಇದು ಬರ್ಡೇ. ನಾಳೆ ಎಲ್ಲರೂ ಇರೋಕ್ಕಾಗಲ್ಲ ಅಂದ್ಬಿಟ್ಟು ಇವತ್ತೇ ಕೇಕ್ ಕಟ್ಟಿಂಗ್ ಮುಗಿಸಿ ಈಗ ಹೊರಟು. ಜಸ್ಟ್ ಈಗ 4:45 ಆಗ್ತಾ ಬಂತು. ಸೊ ಇವತ್ತೊಂದು ವಿಡಿಯೋ ಹಾಕಿಲ್ಲ, ನಿನ್ನೆಲ್ಲ ಬ್ಯುಸಿ ಆಗಿದ್ದೆ ಅಂದ್ಬಿಟ್ಟು ಇವತ್ತು ಈ ಕ್ವಶನ್ಗೆ ಆನ್ಸರ್ ಮಾಡ್ಬಿಟ್ಟು ಈಗ ಅಪ್ಲೋಡ್ ಮಾಡೋಣ ಅನ್ಕೊಂಡಿದ್ದೀನಿ. ಆ್ಯಂಡ್ ಇವತ್ತು ನನ್ನ ಸೊಸೆ ಫೇಸ್ ರಿವೀಲ್ ಮಾಡ್ತಿದ್ದಾರಂತೆ. ತುಂಬ ಎಕ್ಸೈಟೆಡ್ ಆಗಿದೆ ನೋಡಕ್ಕೆ. ಅದು ನಾವು ವ್ಲಾಗಲ್ಲಿ ಆ ಫೋಟೋ ನೋಡೋದೇ ಒಂಥರ ಖುಷಿ. ನೇರವಾಗಿ ನೋಡಿರ್ತೀವಿ, ಆ ಫೋಟೋಸ್ ನನಗೂ ಕಳಿಸಿದ್ದಾರೆ, ನಾನು ನೋಡಿದ್ದೀನಿ. ಸ್ಟಿಲ್ ಅದು ಸೋಷಿಯಲ್ ಮೀಡಿಯಲ್ಲಿ ಹಾಕ್ದಾಗ ನೋಡೋಕ್ಕೆ, ಆ ಕಮೆಂಟ್ಸ್ ಓದೋಕ್ಕೇನೆ ಚಂದ. ವೇಟಿಂಗ್ ಆ್ಯಂಡ್ ಕಮೆಂಟ್ಸ್ ನೋಡೋಣ. ಗೀತಾ ಅವರು, ಬೇಜಾರು ಮಾಡ್ಕೊಂಬೇಡಿ, ಸಹೋದರ ಸಹೋದರಿ ಬಗ್ಗೆ ಏನೋ ಮುಚ್ಚಿಡ್ತಾ ಇದ್ದೀರಾ. ನಾವೇನೋ ಮುಚ್ಚಿಡ್ತಾ ಇಲ್ಲ. ಕೆಲವೊಂದು ವಿಷಯಗಳನ್ನ ಹೇಳೋಕೆ ಇಷ್ಟಪಡಲ್ಲ ಅಂದ್ರೆ ನಾವು ಹೇಳಲ್ಲ ಅಷ್ಟೇ. ಮುಚ್ಚಿಡೋದು ಆ ಥರದ್ದೇನೂ ಇಲ್ಲ. ಆ್ಯಂಡ್ ಅಷ್ಟೇ. ಆಲ್ರೆಡಿ ಒಂದು 4 to 5 ಟೈಮ್ಸ್ ಇದ್ರ ಬಗ್ಗೆ ಹೇಳಿಬಿಟ್ಟೆ.
ಆಗಸ್ಟಲ್ಲಿ ಅಪ್ಪನಿಗೆ ಷಷ್ಠಾಬ್ದಿ ಪೂರ್ತಿ ಫಂಕ್ಷನ್ ನಡೀತಾ ಇದೆ. ಸೊ ಅವಾಗ ಎಲ್ಲರೂ ಮೀಟ್ ಆಗ್ತೀವಿ. ಖಂಡಿತ ಎಲ್ಲರನ್ನ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ಯಾಕಂದ್ರೆ ಒಂದೊಂದ್ಸರಿ ನಾವು ಹೋಗ್ಬೇಕಾದ್ರೆ ಒಬ್ರೊಬ್ರು ಮಿಸ್ ಆಗ್ತಾರೆ ಏನಾದ್ರು ಕೆಲಸದಲ್ಲಿ. ಸೊ ಆ ಟೈಮಲ್ಲಿ ಎಲ್ಲರೂ ಇರ್ತಾರೆ. ಖಂಡಿತ ಮೀಟ್ ಮಾಡಿಸ್ತೀನಿ. ವೀಣಾ, ಎವ್ರಿ ಡೇ ಐ ವಾಚ್ ಯುವರ್ ವಿಡಿಯೋಸ್. ಥ್ಯಾಂಕ್ ಯು ವೀಣಾ. ಜ್ಯೋತಿ ಕ್ರಿಯೇಷನ್ಸ್ வந்து ಅಮ್ಮು ನಿಮ್ಮನ್ನ ನೋಡ್ತಿದ್ರೆ ತುಂಬಾ ಪೀಸ್ ಅನ್ಸುತ್ತೆ, ತುಂಬಾ ಒಳ್ಳೆಯವರು ಅನ್ಸುತ್ತೆ. ಥ್ಯಾಂಕ್ ಯು ಸೋ ಮಚ್ ಜ್ಯೋತಿ, ಥ್ಯಾಂಕ್ ಯು. ನೀವು ನನ್ನ ಆ ದೃಷ್ಟಿಕೋನದಲ್ಲಿ ನೋಡೋದಕ್ಕೆ ಥ್ಯಾಂಕ್ ಯು. ಬಟ್ ಎಲ್ಲರೂ ಎಲ್ಲರ ಲೈಫಲ್ಲೂ ಒಂದೇ ಥರ ಇರಲ್ಲ ಅಲ್ವಾ? ಬಟ್ ನೀವಿದ್ ಆ ಥರ ನನ್ನ ನೋಡಿ ಕಮೆಂಟ್ ಮಾಡಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ದೀಪಿಕಾ ಗೌಡ ಬಂದು what have changed in your life before marriage and after marriage? How is your life now than before? You have faced in your childhood middle class family girl, now you're good in life, happy life. ದೀಪಿಕಾ ಅವರು ಬಂದು ಏನು ಕೇಳಕ್ ಬರ್ತಿದ್ದಾರೆ ಅಂದರೆ, ನೀವು ಚಿಕ್ಕದಲ್ಲಿ ತುಂಬ ಕಷ್ಟಪಟ್ರಿ, ಈಗ ತುಂಬ ಚೆನ್ನಾಗಿದ್ದೀರಾ, ಹೆಂಗೆ ಅನಿಸ್ತಿದೆ ಅಂತ. ದೀಪಿಕಾ, ಹ್ಯಾಪಿ ಲೈಫಾ ಇಲ್ಲ ಅಂತ ನಾವು ವಿಷಯಗಳನ್ನ ತಗೊಳ್ಳೋದ್ರ ಮೇಲೆ ಯಾವಾಗಲೂ ಡಿಪೆಂಡ್ ಆಗುತ್ತೆ. ಚಿಕ್ಕದ್ರಲ್ಲಿ ಕಷ್ಟಪಟ್ವಿ, ಆಬ್ವಿಯಸ್ಲಿ ಒಂದಲ್ಲ ಒಂದು ವಿಷಯದಲ್ಲಿ ನಾವು ಎಲ್ಲರೂ ಗೋತ್ರು ಮಾಡ್ಕೊಂಡೇ ಬಂದಿರ್ತೀವಿ. ಬಟ್ ನಮ್ಮ ಚೈಲ್ಡ್ಹುಡ್ ಸ್ವಲ್ಪ ಡಿಫ್ರೆಂಟ್ ಆಗಿತ್ತು, ಹೌದು, ನಾನು ಒಪ್ಕೊಳ್ತೀನಿ. ಹಂಗನ್ಬಿಟ್ಟು ಆಫ್ಟರ್ ಮ್ಯಾರೇಜ್ ಸೂಪರ್ ಆಗಿದ್ದೆ ಅಂತಲ್ಲ. ನಾನು ಈ ಸ್ಟೇಜಿಗೆ ಬರೋದಕ್ಕೆ, ಅಂದರೆ ಈ ಮನಸ್ಥಿತಿಗೆ ಬರೋದಕ್ಕೆ ತುಂಬ ಸ್ಟ್ರಗಲ್ ಮಾಡಿದ್ದೀನಿ. ಅದನ್ನ ಹೇಳಿದ್ರೆ ಅರ್ಥ ಆಗಲ್ಲ, ಯಾಕಂದ್ರೆ ಮತ್ತೊಬ್ರ ಕಷ್ಟ ಬೇರೆಯವ್ರಿಗೆ ಕೇಳೋದಕ್ಕೆ ತುಂಬಾ ಸ್ವಲ್ಪನೇ ಅನ್ಸುತ್ತೆ. ನಾವು ಗೋತ್ರು ಮಾಡೋರ್ಗೆ ಮಾತ್ರ ಗೊತ್ತು. ಸೊ ಲೈಫಲ್ಲಿ ಕಷ್ಟ ಎಲ್ರಿಗೂ ಇದ್ದೇ ಇರುತ್ತೆ. ನೀವು ನನ್ನ ಒಂದು ಪಾರ್ಟ್ ಅಮ್ಮು ಮಾತ್ರ ನೋಡ್ತಾ ಇದ್ದೀರಾ. ಸೊ ಅದಕ್ಕೆ ನಿಮ್ಗೆ ಹ್ಯಾಪಿ ಲೈಫ್ ಅನಿಸ್ತಿದೆ. ಈಗ ನೀವೇ ನೋಡ್ಬೋದು, ಈ ವಿಡಿಯೋಲ್ಲೇ ನಾನು ಹೇಳಿದ್ದೀನಿ, ನಿನ್ನೆ ನಾನು ತೆಗಿಯೋಕೆ ಆಗಿಲ್ಲ, ಬ್ಯುಸಿ ಅಂತ. ಆ ಬ್ಯುಸಿ ಅನ್ನೋ ವರ್ಡಲ್ಲೇ ತುಂಬಾನೇ ವಿಷಯಗಳಿರುತ್ತೆ. ನಾನು ಅಪ್ಸೆಟ್ ಆಗಿದ್ದೆ, ನಂಗೆ ಹುಷಾರಿರ್ಲಿಲ್ಲ, ನಾನು ಮಿಸ್ ಮಾಡ್ಕೊಳ್ತಿದ್ದೆ, ತುಂಬಾ ಇರುತ್ತೆ. ನಾವು ಅದನ್ನೆಲ್ಲ ಮೇನ್ ಆಗಿ ನಾನು ಯಾವುದನ್ನು ಹೇಳಕ್ ಇಷ್ಟಪಡಲ್ಲ. ಖುಷಿ ವಿಷಯಗಳನ್ನ ಎಲ್ಲರನ್ನೂ ಹಂಚೋಣ, ಏನಕ್ಕೆ ದುಃಖನ ಎಲ್ಲರಿಗೂ ಹಂಚ್ಬೇಕು ಹೇಳಿ? ಎಲ್ರಿಗೂ ಬೇಕಾದಷ್ಟು ಅವ್ರವ್ರ ಲೈಫಲ್ಲಿ ಇರುತ್ತೆ ಅಲ್ಲ. ಅದಕ್ಕೆ ಜೀವನದಲ್ಲಿ ಕಷ್ಟ ಸುಖ ಎಲ್ರಿಗೂ ಇದ್ದೇ ಇರುತ್ತೆ. ಗೊತ್ತಿಲ್ಲ, ಮನೇಲಿ ಸಿಕ್ಕಾಬಟ್ಟೆ ಇರುವೆ ಬಂದ್ಬಿಟ್ಟಿದೆ. ಹೊರಗಡೆಯಿಂದ ಬಟ್ಟೆ ತಗೊಬಂದು ಹಂಗೆ ಮಂಚದ ಮೇಲೆ ಹಾಕ್ಬಿಟ್ಟು ಫುಲ್ ಇರುವೆ ಕಚ್ತಾ ಬಿದ್ದಿದೆ. ರೇಖಾ ಚೈತ್ರ ಏನೋ ಕೇಳಿದರೆ, ಸಾರಿ ನನ್ಗೆ ಅರ್ಥ ಆಗ್ತಾ ಇಲ್ಲ. ನೀವು ಅಭಿಷೇಕ್ ಸರ್ಗೆ ಏನಕ್ಕೆ ಎಸ್ ಅಂದ್ರಿ ಅಂತನಾ? ಅರ್ಥ ಆಗ್ತಾ ಇಲ್ಲ ರೇಖಾ ಚೈತ್ರ, ಸಾರಿ. ವೀಣಾ ಕುಮಾರಿ ಬಂದು, ಪ್ಲೀಸ್ ಟೆಲ್ ಅಬೌಟ್ ಹೌ ಯು ರಿಕವರ್ಡ್ ಫ್ರಮ್ ಸೈನಸ್. ಸೈನಸ್ ಬಂದು ನನಗೆ 7th ಸ್ಟ್ಯಾಂಡರ್ಡ್ ಅಲ್ಲಿ ನನಗೆ ಟ್ರೀಟ್ಮೆಂಟ್ ಕೊಟ್ಟಿದ್ದು. ಅಷ್ಟೊಂದೇನು ನೆನಪಿಲ್ಲ ನನಗೆ, ಬಟ್ ಟ್ರೀಟ್ಮೆಂಟ್ ಮಾತ್ರ ಸಿಕ್ಕಾಬಿಟ್ಟೆ ಪೇನ್ಫುಲ್ ಆಗಿತ್ತು. ಏನೋ ಆಯುರ್ವೇದ ಟ್ರೀಟ್ಮೆಂಟೇನೆ. ದೊಡ್ಡ ದೊಡ್ಡ ಮಾತ್ರೆಗಳು, ಕಷಾಯಗಳು, ಬೆಳಿಗ್ಗೆ ಎದ್ದಳ್ತಿದ್ದಂಗೆ ಸ್ಟೀಮ್, ಆಮೇಲಿಂದ ತುಂಬೆ ರಸ, ತುಂಬೆ ಹೂವು ಬರುತ್ತಲ್ಲ, ಅದ್ರ ಎಲೆನ ಹಿಂಡಿ ಅದ್ರಲ್ಲಿ ಬರೋ ರಸನ ಎಳ್ಳೆಣ್ಣೆ ಹಾಕೊಂಡು ಅದನ್ನ ತೆಗೆದು 2 ಮೂಗಲ್ಲಿ ಬಿಡ್ತಾರೆ. ಅದು ಬಿಟ್ರೆ ಅಷ್ಟು ಉರಿಯುತ್ತೆ, ಅಷ್ಟು ಏನೇನೋ ಆಗುತ್ತೆ. ಆ ಥರದನ್ನ ನಾನು 6 ತಿಂಗಳು ಮಾಡ್ಕೊಂಡು, ಅದೇ ಥರ ತುಂಬ ಮೆಡಿಸಿನ್ ಎಲ್ಲ ಮಾಡ್ಕೊಂಡು ಬಂದು ಈಗ ನಂಗೆ ಆ್ಯಕ್ಚುಲಿ ಸೈನಸ್ ಇಲ್ಲ. ಅದರಿಂದ ಅದಾದ್ಮೇಲೆ ನಂಗೆ ಸೈನಸ್ಸೇ ಇಲ್ಲ. ಸೊ ಇದೇ ನನ್ನ ಜರ್ನಿ. 7th ಸ್ಟ್ಯಾಂಡರ್ಡ್ ಅಲ್ವಾ, ಒಂದು ಚಿಕ್ಕ ಹುಡುಗಿ, ಜಸ್ಟ್ 11-12 ಇಯರ್ಸ್ ಓಲ್ಡ್. ಸೊ ನಂಗೆ ಅಷ್ಟು ನೆನಪಿಲ್ಲ. ಆದರೆ ಈ ಪೇನ್ಫುಲ್ ಆಗಿರೋದು ಮಾತ್ರೆ ನುಂಗೋದು, ಕಷಾಯ ಕೈ ಇರುತ್ತೆ, ಕಷಾಯ ಕುಡಿಯೋದು, ಆ ಮೆಡಿಸಿನ್ ಹಾಕ್ಸ್ಕೊಳ್ಳೋದು, ಅದಿನ್ನೂ ಮರ್ತಿಲ್ಲ. ಬಿಕಾಸ್ ಅದು ತುಂಬ ಕಷ್ಟವಾಗಿತ್ತು ನನಗೆ. ಸೊ ಈಗ ಅದೇ ಟ್ರೀಟ್ಮೆಂಟ್ನ ಬಂದು ನನ್ನ ತಮ್ಮನಿಗೂ ಕೊಡಿಸಿದ್ವಿ. ಅವನಿಗೆ ಕ್ಯೂರ್ ಆಗಿಲ್ಲ. ನಮ್ಮ ಅಚ್ಚುಗೆ, ಅವನಿಗೆ ಸಿಕ್ಕಾಬಟ್ಟೆ ಸೈನಸ್ ಪ್ರಾಬ್ಲಮ್ ಇದೆ. ಇವರು ರೂಪ ಪ್ರಕಾಶ್, ಫೇಸ್ ಮಸಾಜರ್ ಶೋಡ್ ಇನ್ ಪ್ರೀವಿಯಸ್ ವಿಡಿಯೋ. ಲಿಂಕ್ ಆಲ್ರೆಡಿ ನಾನು ಆ ವಿಡಿಯೋಲಿ ಹಾಕಿದ್ದೆ ಅನ್ಸುತ್ತೆ. ಇನ್ನೊಂದ್ಸರಿ ಇನ್ನೂ ಹಾಕ್ತೀನಿ. ಸುಶಿ ಕಿರಣ್, ನಿಮ್ಮ ಹೇರ್ ಸಾಫ್ಟ್ ಮಾಡಿಸಿದ್ದೀರಾ? ಇಲ್ಲ, ಮಾಡಿಸಿಲ್ಲ. ಕಲರ್ ಮಾಡಿಸಿದ್ದೆ, ಅದು ಈ ಅವತಾರದಲ್ಲಿದೆ ಈಗ. ಹೇಮಾವತಿ ನಾಗರಾಜ್,
ಅಮೃತ, ನೀವು ಕರ್ನಾಟಕದ ಮನೆ ಮಗಳು, ದಯವಿಟ್ಟು ಪ್ರತ್ಯಂಗಿರ ದೇವಿ ದೇವಸ್ಥಾನದ ಬಗ್ಗೆ ಸಾಧ್ಯವಾದರೆ ತಿಳಿಸಿ. ಖಂಡಿತ ನೀವು ಮೈಸೂರು ದೇವಸ್ಥಾನನ, ಪ್ರತ್ಯಂಗಿರ ದೇವಸ್ಥಾನನ ವಿಸಿಟ್ ಮಾಡ್ಬೋದು. ಬೆಳಿಗ್ಗೆ 6 ಇಲ್ಲ 8 to 12 ನೀವು ಎವ್ರಿ ಡೇ ಹೋಗ್ಬೋದು. ಸಾಯಂಕಾಲ ಬಂದು 6 ಗಂಟೆಯಿಂದ 8 ಗಂಟೆ ತನಕ ಓಪನ್ ಇರುತ್ತೆ. ಅಂಡ್ ಹೋಯ್ತಿದಂಗೆಲ್ಲ ಏನದು ಪೂಜೆ ಎಲ್ಲ ಮಾಡ್ಕೊಡ್ತಾರಲ್ಲ, ಹಂಗೆಲ್ಲ ಮಾಡೋಕ್ಕಾಗಲ್ಲ. ಈ ಪರ್ಟಿಕ್ಯುಲರ್ ಟೈಮ್ ಇರುತ್ತೆ, ಆ ಟೈಮಲ್ಲಿ ಪೂಜೆ ಇರುತ್ತೆ, ಪೂಜೆ ಮಂಗಳಾರತಿ ಇರುತ್ತೆ. ನೀವು ಹೋದ್ರೆ ಬಂದು ದರ್ಶನ ಮಾಡ್ಕೊಂಡ್ ಬರ್ಬೋದು ಆ ಥರ. ಆದರೆ ನೀವು ಸೂಪರ್ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ ಹೇಳಿದ್ರೆ ಪ್ರತಿ ಅಮಾವಾಸ್ಯೆಯಲ್ಲಿ ಸ್ಪೆಷಲ್ ಪೂಜೆ ನಡೆಯುತ್ತೆ, ಕೋಲ ನಡೆಯುತ್ತೆ, ಅವಾಗ ನೀವು ವಿಸಿಟ್ ಮಾಡ್ಬೋದು. ಪ್ರತ್ಯಂಗಿರ ಪೇಜ್ ಬಂದು ಇನ್ಸ್ಟಾಗ್ರಾಮಲ್ಲಿ ಇದೆ, ಖಂಡಿತ ನಾನು ಲಿಂಕು ಕೊಡ್ತೀನಿ. ನೀವು ಅಸಾಧ್ಯವಾದರೆ ನೀವು ಫಾಲೋ ಮಾಡಿಕೊಂಡು ಅಪ್ಡೇಟ್ಸ್ನ ತಗೋಬೋದು. ಆರ್ಯ ಅಮ್ಮು, ನೀವು ಯಾಕೆ ಮಾಂಗಲ್ಯ ಹಾಕಲ್ಲ? ಎರಡನೇ ಬೇಬಿ ಯಾವಾಗ? ಪ್ಲೀಸ್ ಆನ್ಸರ್ ಮಾಡಿ. ಎರಡನೇ ಬೇಬಿ ಪ್ಲ್ಯಾನ್ ಇಲ್ಲ ಆ್ಯಕ್ಚುಲಿ. ಮಾಂಗಲ್ಯ ನಾನು ಯಾಕೆ ಹಾಕಲ್ಲ ಅಂದರೆ, ನಾನು ನನ್ನ ಮಗನಿಗೆ 2 ವರ್ಷ ಆಗೋ ತನಕ ಎವ್ರಿ ಡೇ ಮಾಂಗಲ್ಯ ಹಾಕ್ತಾ ಇದ್ದೆ. ಆ್ಯಂಡ್ ಒಂದಿನ ಬಂದು ಏನಾಯಿತು ಅಂದರೆ, ಇಲ್ಲಿ ಹೊಸ ಮನೆ ತಗೊಂಡು, ಈ ಮನೆಗೆ ಹೊಸ ಮನೆ ತಗೊಂಡು ಬಂದು ಇದಕ್ಕೆ ಹೋಗ್ಬೇಕಾದ್ರೆ ಯಾರು ಇಲ್ಲ ರೋಡಲ್ಲಿ. ನಾನು ನನ್ನ ಮಗನ ತಳ್ಕೊಂಡು ಸೈಕಲಲ್ಲಿ ಹೋಗ್ಬೇಕಾದ್ರೆ ಯಾರು ಹಿಂಗೆ ಮಾಡಿಬಿಟ್ರು. ಇಲ್ಲೆಲ್ಲ ಸ್ಕ್ರ್ಯಾಚ್ ಆಗ್ಬಿಟ್ಟು ನನಗೆ ಇದಾಯಿತು, ಏನದು ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಯಿತು. ಸೊ ಆ ಟೈಮಲ್ಲಿ ಏನಾಯಿತು, ಆ ಟೈಮಲ್ಲಿ ಬಿಚ್ಚಿಟ್ಟೆ. ಇಲ್ಲೆಲ್ಲ ಭಯ. ಈ ಏರಿಯಾಲಿ ನಮ್ಮದು ಫ್ಲ್ಯಾಟ್ ಮತ್ತು ಒಂದೆರಡು ಮನೆಗಳು, ಬಿಟ್ಟರೆ ಬೇರೆ ಇರಲಿಲ್ಲ. ಸಾರಿ, ಡಿಸ್ಟ್ರಾಕ್ಟ್ ಆಗೋಯ್ತು, ಇರಲಿಲ್ಲ. ಸೊ ಯಾರಾದರೂ ಬಂದರೆ ಅವಾಗವಾಗ ಬಂದು ಏನಕ್ಕೋ ಬರ್ತಾರಲ್ವ, ಮನೇಲಿ ಬರ್ತಾರೆ ಅಂತ ಹೇಳ್ಬಿಟ್ಟು ಬಿಚ್ಚಿಟ್ಟೆ. ಅದು ಹಾಗೆ ಹೋಯ್ತು. ಅದಾದ್ಮೇಲೆ ಸೀರಿಯಲ್ಗೆ ಹೋದೆ, ಅದಾದ್ಮೇಲೆ ಬಂದು ಮೂವೀಸ್ಗೆ ಹೋದೆ. ಆಗಲ್ಲ, ಇದನ್ನೆಲ್ಲ ಹಾಕೊಬಾರ್ದು. ಸೊ ಹಂಗೆ ಆಗಿ ಅದು ನನಗೆ ಅಭ್ಯಾಸ ತಪ್ಪೋಯ್ತು. ಆ್ಯಂಡ್ ಯಾವಾಗ ನನಗೆ ಬಂದು ಸೋಷಿಯಲ್ ಮೀಡಿಯಾಗೆ ಬಂದೆ, ಎಲ್ಲರೂ ಬಯಕ್ಕೆ ಸ್ಟಾರ್ಟ್, ನೀನೇನು ತಾಳಿ ಹಾಕಲ್ಲ. ಅವಾಗ ನನಗೆ ಇದಾಯಿತು, ತಾಳಿ ಹಾಕೊಂಡ್ರೆ ಮಾತ್ರ ಏನದು ಮದುವೆ ಆಗಿದ್ದಾಳೆ ಅಂತಾನ, ತಾಳಿ ಹಾಕೊಂಡ್ರೆ ಮಾತ್ರ ಗಂಡನ ಪ್ರೀತಿಸ್ತಾಳೆ ಅಂತಾನ ಅನ್ನೋದೊಂದು ಮೈಂಡ್ ಸೆಟ್ಗೆ ಬಂದು ನಾನು ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡ್ಬಿಟ್ಟೆ. ಆದರೆ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ, ಇಲ್ಲ ಫಂಕ್ಷನ್ಗೆ ಹೋಗ್ಬೇಕಾದ್ರೆ, ನಮ್ಮ ಮನೆಗೆ ಹೋಗ್ಬೇಕಾದ್ರೆ ಖಂಡಿತ ನಾನು ತಾಳಿ ಹಾಕೋತೀನಿ. ಫಸ್ಟ್ ಎಲ್ಲ ನಮ್ಮ ಅಪ್ಪ ಅಮ್ಮ ಬೈತಾ ಇದ್ರು, ಈಗೆಲ್ಲ ಬೈಯಲ್ಲ. ಬಿಕಾಸ್ ನಮ್ಮ ಅಪ್ಪ ಕೇರಳದವರು. ಕೇರಳದಲ್ಲಿ ಬಂದು ನಿಮಗೆ ಗೊತ್ತು, ನಮ್ದು ಆಲ್ರೆಡಿ ನನ್ನ ಮದುವೆ ವಿಡಿಯೋ ನೋಡಿರ್ತೀರ, ತಾಳಿ ಕಟ್ಟೋ ಸಂಪ್ರದಾಯ ಇಲ್ಲ ಅಲ್ಲಿ, ಜಸ್ಟ್ ಚೈನ್ ಹಾಕೋದು. ಸೊ ನಾನು ಚೈನ್ ಹಾಕ್ತೆ, ಅಬಿಯು ಚೈನ್ ಹಾಕ್ತಾನೆ. ದಿಸ್ ಇಸ್ ಮೈ ಮೈಂಡ್ ಸೆಟ್. ನೀವು ಹೇಳ್ಬೋದು, ಓ ಹಿಂದೂ ಅಂತ ಹೇಳ್ತೀಯ ನೀನು, ನೀನು ಮಾಂಗಲ್ಯಕ್ಕೆ ನೀವು ಹಂಗೆ ಕೊಡಲ್ಲ, ಇದು ಕೊಡಲ್ಲ, ಏನೋ ಪ್ರಾಮುಖ್ಯತೆ ಕೊಡಲ್ಲ ಅಂತ ಬೇಜಾನ ಕಮೆಂಟ್ಸ್ ಎಲ್ಲ ಬಂದಿದೆ. ಸ್ಟಿಲ್ ನಾನೇನು ಹೇಳ್ತೀನಿ ಅಂದರೆ, ನಾನು ಮದುವೆ ಆಗಿರೋ ಸಂಪ್ರದಾಯ ಬೇರೆ, ನಾನು ಫಾಲೋ ಮಾಡ್ತಿರೋದು ಬೇರೆ. ಸೊ ನನ್ನ ಪರ್ಸ್ಪೆಕ್ಟಿವ್ ಮ್ಯಾರೇಜ್ ಆ್ಯಂಡ್ ಪಾರ್ಟ್ನರ್ ಇಸ್ ಡಿಫ್ರೆಂಟ್. ಸೊ ನಮ್ಮ ಅತ್ತೆ ಮಾವನಿಗೆ ಪ್ರಾಬ್ಲಮ್ ಇಲ್ಲ, ಗಂಡನಿಗೆ ಪ್ರಾಬ್ಲಮ್ ಇಲ್ಲ, ಅಪ್ಪ ಅಮ್ಮನೂ ಏನು ಹೇಳಲ್ಲ. ಇಷ್ಟೇ. ಇದು ಪ್ರಾಂಪ್ಟ್ ಆಗಿ ವೆರಿ ಸ್ಟ್ರೈಟ್ ಆಗಿ ನಾನು ಆನ್ಸರ್ ಮಾಡಿದ್ದೀನಿ. ಇದೇ ನಿಜ. ಬಿಕಾಸ್ ಮತ್ತೆ ಇದೇ ಕ್ವಶನ್ ಕೇಳಿದ್ರೆ ಆನ್ಸರ್ ಮಾಡೋಕ್ಕೆ, ಸೇಮ್ ಕ್ವಶನ್ ಆನ್ಸರ್ ಮಾಡೋಕ್ಕೆ ಬೇಜಾರಾಗುತ್ತೆ. ಅದಕ್ಕೆ ಎವ್ರಿ ಡೇ ವಾಚ್ ಯು. ಓಕೆ ಆಯಿತು. ನಿಮ್ಮ ಮನೆಯ ದೇವ್ರ ಮನೆ ತೋರಿಸಿ. ಖಂಡಿತ ತೋರಿಸ್ಬೋದು. ಏನೋ ಗೊತ್ತಿಲ್ಲ ನನಗೆ, ಅದು ತುಂಬ ಒಂಥರ ಪ್ರೈವೇಟ್ ಒಂದು ವಿಷಯ ಅನಿಸುತ್ತೆ. ಸಾಧ್ಯವಾದರೆ ನಾನು ತೋರಿಸ್ತೀನಿ. ಅಮ್ಮು, ಲೆಟ್ ಮೀ ನೋ ಬೆಸ್ಟ್ ಬುಕ್ಸ್ ಯು ಹ್ಯಾವ್ ರೀಡ್. ಮೈಥಾಲಜಿ, ಸೈಕಾಲಜಿ. ರೂಪಾ ಪ್ರಕಾಶ್. ಆ್ಯಕ್ಚುಲಿ ಒಂದು ನಾನು ಪರ್ಟಿಕ್ಯುಲರ್ ಆಗಿ ಸೂಪರಾಗಿ ಬುಕ್ ಓದಿ ಆಥರ್ ಅದೆಲ್ಲ ನನಗೆ ಗೊತ್ತಿಲ್ಲ. ಬುಕ್ ಓದ್ತೀನಿ, ನಾನು ತುಂಬ ಓದ್ತೀನಿ. ಅದು ಪರ್ಟಿಕ್ಯುಲರ್ ಆಗಿ ಈ ಬುಕ್ ಚೆನ್ನಾಗಿದೆ, ಇದನ್ನ ಸಜೆಸ್ಟ್ ಮಾಡುವಂತ ಆ ಥರ ನನಗೇನು ಗೊತ್ತಿಲ್ಲ. ಸಾರಿ. ಅಲ್ಲ, ನಾನೇನಂದರೆ ಅಷ್ಟ್ರ ಮಟ್ಟಿಗೆ ನಾನು ಎಲ್ಲಾನು ಫಾಲೋ ಮಾಡಲ್ಲ. ನನ್ನ ಹತ್ರ ನೋಡಿದ್ರೆ ಮೋರ್ ದೆನ್ 200 ಬುಕ್ಸ್ ಇದೆ. ಎವ್ರಿ ಡೇ ಒಂದೊಂದ್ಸರಿ ಓದಿದ್ನ ಮರ್ತೋಗ್ಬಿಟ್ಟು ಮತ್ತೆ ಓದ್ತಿರ್ತೀನಿ. ಬಟ್ ಗೊತ್ತಿಲ್ಲ, ನಾನೊಂಥರ ಡಿಫ್ರೆಂಟ್ ರೀಡರ್ಪ.
ಅಪ್ಪ ಅಮ್ಮಗೆ 5 ಜನ ಮಕ್ಳಲ್ವಾ? ನೀವು, ಪ್ರತಿ, ಕಾವ್ಯ, ಅಚ್ಚು, ಇನ್ನೊಬ್ರು ಯಾರು? ರಘುಣ್ಣ. ಎಷ್ಟೊಂದು ನಾನು ನನ್ನ ವಿಡಿಯೋಲ್ಲೇ ತೋರಿಸಿದೀನಿ ನಾನು ನಮ್ಮ ಅಣ್ಣನ್ನ. ಅವನು ಪ್ರತಿ ಅಮಾವಾಸ್ಯೆ ಹುಣ್ಣಿಮೆಗೆ ಹಬ್ಬಕ್ಕೆ ಎಲ್ಲ ಬರ್ತಾನೆ. ಆ ಟೈಮಲ್ಲಿ ನಾವಿರಲ್ಲ ತೋರ್ಸಕ್ಕೆ. ನೆಕ್ಸ್ಟ್ ಅಪ್ಪಂದು ಶತಾಬ್ದಿಗೆ ಖಂಡಿತ ಅಣ್ಣನ ಹೆಂಡತಿ, ಮಗು ಎಲ್ಲರೂ ಬರ್ತಾರೆ, ತೋರಿಸ್ತೀನಿ. ಪ್ರತಿ ವಿಡಿಯೋ ನೀವು ಫಾಲೋ ಮಾಡ್ತಿದ್ರೆ ಖಂಡಿತ ರಘುವಣ್ಣ ನೋಡಿರ್ತೀರಾ. ಮ್ಯಾಮ್, ಡೂ ಯು ನೋ ಹೌ ಟು ಡ್ರೈವ್ ಬೈಕ್? ಬೈಕ್ ಓಡ್ಸಕ್ ಬರುತ್ತೆ, ಬಟ್ ರೋಡಲ್ಲಿ ಯಾರು ಇರಬಾರ್ದು. ನಾನು 18 years ಅಲ್ಲೇನೆ ಡ್ರೈವಿಂಗ್ ಕ್ಲಾಸ್ಗೆ ಹೋಗಿ 2 ವೀಲರ್ 4 ವೀಲರ್ ಕಲ್ತ್ಕೊಂಡು ಆ ಓಡ್ಸಕ್ ಕಲ್ತ್ಕೊಂಡ. ಆಗ ನಮ್ಮ ಹತ್ರ ಬೊಲೆರೋ ಇತ್ತು, ಬ್ಲ್ಯಾಕ್ ಕಲರ್. ಅದ್ರಲ್ಲೇ ನಾನು ಕಾಲೇಜ್ಗೆ ಹೋಗ್ತಿದ್ದು. ಅಲ್ಲಿ ನಮ್ ಡ್ರೈವರ್ ನನ್ನ ಡ್ರಾಪ್ ಅಂಡ್ ಪಿಕಪ್ ಮಾಡಕ್ಕೆ ಪ್ರೇಮ್ ತಾತ ಅಂತ ಒಬ್ರು ನನ್ನ ಜೊತೆನೆ ಇದ್ರು. ಬಾ ಮಗಳೇ, ನೀನು ಕಲ್ತ್ಕೊಂಡು ಡ್ರೈವಿಂಗ್ ಲೈಸೆನ್ಸ್ ಇಟ್ಕೊಂಡ್ರೆ ಆಗಲ್ಲ, ಬಾ ಓಡ್ಸೋಣ ಅನ್ಬಿಟ್ಟು ನಮ್ಮ ಮನೆಯಿಂದ ಈ ಕಡೆ ಸೈಡ್ಗೆ ಹೋದ್ರೆ ಮಾದಳ್ಳಿ, ಕಣಿನುಂಡಿ ಅಂತೆಲ್ಲ ಇದೆ. ಹಂಗೇನೆ ಕರ್ಕೊಂಡು ಹೋದ್ರು. ಹೋಗ್ಬೇಕಾರೆ ಹೆಂಗೋ ತಾತ ಇದ್ರು, ಸೊ ಒಂದ್ ಲೆವೆಲ್ಗೆ ಹೋದೆ. ಅಲ್ಲಿ ರೋಡ್ ಎಲ್ಲ ಹಿಂಗಿರುತ್ತೆ. ಆ ರೋಡು ಚೆನ್ನಾಗಿರ್ಲಿಲ್ಲ. ನಾನು 18 years ಇರ್ಬೇಕಾದ್ರೆ. ಜೊತೆಗೆ ನನ್ ತಮ್ಮ ಬಂದಿದ್ದ, ತಮ್ಮ ಪ್ರತೀಕ್. ಅವನು ಬಂದು 7th standard ಅಲ್ಲೇ ಓಡ್ಸಕ್ ಕಲ್ತ್ಕೊಂಡ. ಅವ್ನು 7th standard ಅಲ್ಲಿ. ಅವ್ನು ಸಿಕ್ಕಾಬಟ್ಟೆ ಕ್ರೇಜಿ ಡ್ರೈವಿಂಗ್, ಈ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ವರ್ಕ್ಸ್ ಅಂದ್ರೆ ಸಿಕ್ಕಾಬಟ್ಟೆ ಇಷ್ಟ. ಅವನು ಬಂದ. ಅವನಿಗೂ ನನಗೂ ಈಗ ಅಮೇಯ ಅಂಡ್ ಆನವ್ಗೆ ಏನ್ ಡಿಫ್ರೆನ್ಸ್ ಇದೆ, ಅದೇ ತರ 1 year 8 months ಅಷ್ಟೇ ಡಿಫ್ರೆನ್ಸ್ ನನಗೂ ಅವನು. ಸೊ ಅವ್ನು ನನಗೆ ತಮ್ಮನ್ ತರನೇ ಇಲ್ಲ ಚಿಕ್ಕದ್ರಲ್ಲಿ. ಅವ್ನು ನನ್ಗೆ ಅಣ್ಣನ ತರ ಬಿಹೇವ್ ಮಾಡ್ತಾ ಇದ್ದ. ಕರ್ಕೊಂಡು ಹೋದ್ಮೇಲೆ ಸ್ಟಾಪ್ ಮಾಡು ಅಂತಂದ. ನನ್ಗೆ ಅವನಿದ್ರೆ ನಂಗೆ ಸಿಕ್ಕಾಬಟ್ಟೆ ಭಯ, ಸಿಕ್ಕಾಬಟ್ಟೆ ಕೋಪಿಷ್ಟ ಅವನು. ಸ್ಟಾಪ್, ಏನಕ್ಕೆ ಹಂಗ ಹೋಗ್ತೀನಿ, ಹಿಂಗ್ ಮಾಡ್ತೀನಿ. ನನ್ ಟೆನ್ಷನ್ ಆಗ್ಬಿಟ್ಟು ಒಂದ್ ದಿಬ್ಬ ಇರುತ್ತೆ, ದಿಬ್ಬದ ನಿಂತ್ಕೊಂಡು ಬ್ರೇಕ್ ಹಾಕದೆ. ಅಂಡ್ ನಮ್ ತಾತ ಪಕ್ಕದಲ್ಲಿರೋರು ಭಯ ಇಟ್ಕೊಂಡು ಹ್ಯಾಂಡ್ ಬ್ರೇಕ್ ಹಾಕ್ಬಿಟ್ಟು ಹಂಗೇನೆ ಹೋಗ್ಬಿಟ್ಟು ಹಿಂಗ್ ದಿಬ್ಬದಲ್ಲಿ ಹಿಂಗ್ ನಿಲ್ಸಿದೀನಿ ಬೊಲೆರೋನ. ಅದಾದ್ಮೇಲೆ ನನ್ ತಮ್ಮ ಬಂದು ಸರಿಯಾಗಿ ಓಡ್ಸಕ್ ಬರಲ್ವಾ ಅನ್ಬಿಟ್ಟು ತಲೆ ಮೇಲೆ ಟಪ್ ಅಂತ ಒಂದ್ ಹೊಡ್ದ. ಅದೇ ಲಾಸ್ಟ್ ನಾನ್ ಬಂದು ಕಾರ್ ಓಡ್ಸಿದ್ದು ನನ್ನ ಲೈಫಲ್ಲಿ. ಆಮೇಲೆ ಭಯ, ಅದಾದ್ಮೇಲೆ ಭಯ. ಅದು ಒಂಥರ ಹಿಂದ್ಗಡೆಯಿಂದ ಹಂಗ್ ಮಾಡ್ಬೇಡ, ಹಿಂಗ್ ಮಾಡ್ಬೇಡ, ಸ್ಟ್ರೇಟ್ ಹೋಗು, ಹಂಗೆ ಹಿಂಗ್ ಅಂತಾರಲ್ವಾ, ಆ ಭಯ ನಮ್ಗೆ ಓಡ್ಸೋರ್ಗೆ ಮಾತ್ರ ಗೊತ್ತು. ಅದಾದ್ಮೇಲೆ ಇನ್ನೊಂದು ಇನ್ಸಿಡೆಂಟ್ ಏನಂದ್ರೆ, ನನಗೆ ಜೋರಾಗಿ ಕಿರ್ಚೋದು, ಜೋರಾಗಿ ಹಾರ್ನ್ ಸೌಂಡ್ ಅದೆಲ್ಲ ಕೇಳಿದ್ರೆ ನನ್ಗೆ ಏನೋ ಆಗುತ್ತೆ, ನನ್ನ ಮೈಂಡ್ ಒಳಗೆ ಏನೋ ಆಗುತ್ತೆ, ಫುಲ್ ಬೆವ್ರ್ತೀನಿ. ಜಸ್ಟ್ ಆ ಟೈಮಲ್ಲಿ ಬಂದು 5 to 10 seconds ನಂಗೆ ಸುತ್ತ ಏನು ಹೋಗುತ್ತೆ ಅಂತಾನೆ ಗೊತ್ತಾಗಲ್ಲ. ಈ ಈ ಈ ಎಕ್ಸ್ಪೀರಿಯನ್ಸ್ ಫಸ್ಟ್ ಟೈಮ್ ನಾನು ಯಾವಾಗ ಮಾಡಿದೆ ಅಂದ್ರೆ 2013 ಅಲ್ಲಿ ನಾನು ಕಾಲೇಜ್ಗೆ ಹೋಗ್ತಿದ್ದೆ. ಅವಾಗ ನೈಟ್ ಟೈಮು ಲಾಯರ್ ಆಫೀಸಲ್ಲಿ ಒಂದು ಸ್ವಲ್ಪ ವರ್ಕ್ ಇರುತ್ತಲ್ಲ, ಅದನ್ನ ಮಾಡಿಬಿಟ್ಟು 7 o'clock ಅದು ಇದು ಅಗ್ರಹಾರದಲ್ಲಿ ಇದ್ ಮಾಡ್ತಾ ಇದ್ದೆ, ರೋಡ್ ಕ್ರಾಸ್ ಮಾಡ್ತಿದ್ದೆ. ಇದು ಲಾರಿ ಬಂದು ಹಾರ್ನ್ ಮಾಡಿದೆ, ಬಿದ್ದೋಗ್ಬಿಟ್ಟಿದ್ದೀನಿ ನಾನು. ಬೈಕ್ ಯಾರು ಇಲ್ಲ, ನಾನು ಒಬ್ಳ ಇದ್ದೆ ಅವಾಗ. ಬಿದ್ದೋಗ್ಬಿಟ್ಟಿದ್ದೀನಿ. ಅದಾದ್ಮೇಲೆ ನನಗೆ ಫ್ರೀಕ್ವೆಂಟ್ ಆಗಕ್ಕೆ ಶುರುವಾಯ್ತು ನನಗೆ. ಆ ಟೈಮಲ್ಲಿ ತುಂಬಾ ಗೋತ್ರು ಬೇರೆ ಮಾಡ್ತಾ ಇದ್ದೆ ನಾನು, ಮೆಂಟಲ್ ಸ್ಟ್ರೆಸ್ ಆ ಥರ. ಬಿದ್ದೋಗ್ಬಿಟ್ಟೆ. ಅದು ಆ ಥರ ಕಂಟಿನ್ಯೂಸ್ ಆಗಕ್ಕೆ ಶುರುವಾಯ್ತು. ಅಪ್ಪ ಅಮ್ಮ ಕಿರ್ಚಿದ್ರೆ, ಬೈದ್ರೆ, ದಿಢೀರ್ನ ಏನು ಗೊತ್ತಾಗ್ದಂಗೆ ಅಂತ ಬಿದ್ದೋಗ್ತಾ ಇದೆ. ಅದು ಈಗ್ಲೂ ಕೂಡ ಇದೆ. ಮನೇಲಿ ಏನಾದ್ರು ಅಭಿ ಕೋಪ ಮಾಡ್ಕೊಂಡು ಕಿರ್ಚ್ಬಿಟ್ರೆ ಮುಗೀತು, ಅಲ್ಲೇ ಶತ್ರು ಮುಗ್ದು ನಾನು ತಳಕ್ ಶುರು ಮಾಡ್ತೀನಿ. ಆ ಥರ ಎಲ್ಲ ಪ್ರಾಬ್ಲಮ್ ಇದೆ. ನಮ್ಮ ಅಪ್ಪ ಅಮ್ಮ ನೀನೇನೇ ಮಾಡಿದ್ರು, ಅಪ್ಪ ಅಲ್ಲ ಅಮ್ಮ, ಪ್ಲೀಸ್ ಕಾರ್ ಮಾತ್ರ ಓಡಿಸ್ಬೇಡ ಅಂತ. ಬೈಕ್ ಬಂದು ಅದೇನೆ ಭಯ. ನನ್ನ ಹಾರ್ನ್ ಸೌಂಡ್ಗೆ ನಾನ್ ಮಾಡಿದ್ರೆ ಅದಕ್ಕೆ ಎದ್ರುಕೋತೀನಿ. ನನ್ನ ಬೈಕ್ ಕಲ್ಸಿದ್ದು ನನ್ನ ದೊಡ್ಡಪ್ಪನ ಮಗಳು ಶಿವಾನಿ ಅಂತ. ಓಡ್ಸಕ್ ಬರುತ್ತಾ ಅಂತ ಕೇಳಿದ್ಕೆ ಏತ್ ಅಪರಾಧ ಮಾಡ್ಬಿಟ್ರಿ ನೀವು, ಎಷ್ಟು ಮಾತಾಡ್ದೆ ನಾನು. ಪ್ಲೀಸ್ ಲೆಟ್ ನಿಂಗೇನು ಹೋಯ್ತು? ಕ್ವಶನ್ ಯಾವಾಗಲೂ ಒಂದ್ಸಲ ನಿಮ್ ಪೂಜೆ ಇನ್ನೊಬ್ರು ಕೇಳಿದ್ದಾರೆ, ನಿಮ್ ಪೂಜೆ ವಾರ ಮಾಡೋದನ್ನ ತೋರಿಸಿ ಅಂತ. ಗೈಸ್, ಇದರಲ್ಲಿ ನಾನು ತುಂಬಾ ಕ್ಲಿಯರ್. ನಾನು ಇದೇ ಟೈಮ್ಗೆ ಇದು ಹಚ್ಬೇಕು ಅಂತಿಲ್ಲ. ನಾನು ಯಾವಾಗ ಸ್ನಾನ ಮಾಡ್ತೀನಿ ಅವಾಗ ನಾನು ಹೋಗಿ ಎಷ್ಟು ಸರಿ ಅಭಿ ದೀಪ ಹಚ್ಚಿದ್ರು ಕೂಡ ನಾನು ಒಂದ್ಸರಿ ಹೋಗಿ ದೀಪ ಹಚ್ತೀನಿ. ಅಂಡ್ ನನ್ ಮನ್ಸರಿ ಇಲ್ವಾ, ಹೋಗು ಫ್ರೆಶ್ ಆಗು ದೀಪ ಹಚ್ಚು.
ಇಲ್ಲ ನೀನ್ ಖುಷಿಯಾಗಿದ್ಯಾ, ಹೋಗು ದೀಪ ಹಚ್ಚು. ನಂದು ಡಿಫ್ರೆಂಟ್ ಆಗಿದೆ. ನನ್ಗೆ ಶುಕ್ರವಾರ ಇವತ್ತು ತಲೆಗೆ ಹಚ್ಕೋಬೇಕು, ಹಂಗ್ ಮಾಡ್ಬೇಕು, ಹಂಗ ಇಲ್ಲ. ನಾನ್ ಥ್ಯಾಂಕ್ಸ್ ಹೇಳಕ್ಕೆ, ನಾನ್ ಇದ್ ಮಾಡಕ್ಕೆ, ನನ್ಗೆ ದೇವ್ರ ಮನೆ ಅಂತಿರೋದು ಆಕ್ಚುಲಿ ಏನು ದೇವ್ರನ್ನ ಹೆಂಗ್ ನೋಡ್ತೀನಿ ಅಂತಂದ್ರೆ, ನನ್ನ ಅಮ್ಮ, ನನ್ನ ಅಪ್ಪ, ಅವ್ರ ಜೊತೆ ನಾನು ಮಾತಾಡ್ತೀನಿ. ಪೂಜೆ ಮಾಡಿ ನೀನು ಗಂಟೆ ಹಿಡ್ಕೊಂಡು ಹಿಂಗ್ ಪೂಜೆ ಮಾಡಿ ಇದ್ ಮಾಡಿದ್ರೆ ಹೂವಿಟ್ರೆ ದೇವ್ರ ನಿಂಗೆ ಆ ತರ ನನ್ ಮೈಂಡ್ ಸೆಟ್ಟೇ ಇಲ್ಲ. ನಾನು ಅದೇ ತರ ಮನೇಲಿ ಬೆಳೆದಿದ್ರು ಕೂಡ ನನ್ ಚಿಕ್ಕದ್ರಲ್ಲಿ ನನ್ ಬೇಸ್ ಬಂದು, ನಂದು ಅಜ್ಜಿ ಇದಾರೆ, ಸಣ್ಣಮ್ಮ ಅಂತ ಇದ್ರು. ಅವ್ರು 101 ವರೆಗೂ ಇದ್ದು, ಈಗ ಪ್ರತ್ಯಂಗಿರ ದೇವಸ್ಥಾನ ಇದೆಯಲ್ಲ, ದೇವಸ್ಥಾನ ಹಿಂದ್ಗಡೆನೆ ಅವ್ರ ಜೀವ ಸಮಾಧಿ ಇಲ್ಲ, ಸಮಾಧಿ ಇರೋದು. ಅವ್ರದ್ದು ಮಾತು ಕೇಳ್ಕೊಂಡು ನಾನು ಬೆಳೆದವಳು. ದೇವ್ರಿಗೆ ಏನು ಇಂಪಾರ್ಟೆಂಟ್, ಪೂಜೆ ಅಂದ್ರೆ ಏನು, ದೇವ್ರನ್ನ ಹೆಂಗ್ ಪ್ರೀತಿಸ್ಬೇಕು, ದೇವ್ರ ಹತ್ರ ನಾವು ಯಾವಾಗ್ಲೂ ಬೇಡಬಾರ್ದು ಕೊಡು ಕೊಡು ಅಂತ. ಆ ತರ ಎಲ್ಲ ನಮ್ಮ ಅಜ್ಜಿ ಹೇಳಿ ಮಾಡಿ, ಯಾವಾಗ್ಲೂ ಅಷ್ಟೇ ಬೇಸಲ್ಲಿ ನಮ್ಗೆ ಹೇಳಿರೋದು ನಮ್ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಇರುತ್ತೆ. ಸೊ ನಾನೊಂದು ಬುದ್ಧಿ ಬಂದ್ಮೇಲೆ ನನ್ನ ಲೈಫ್ ಸ್ಟೈಲ್, ನನ್ನ ದೇವ್ರನ್ನ ಪ್ರೇಯರ್ ಮಾಡೋದೇ ಚೇಂಜ್ ಆಯ್ತು. ಇವನ್ ನಮ್ಮ ಅಪ್ಪನೂ ಅಷ್ಟೇ, ಮಗಳೇ ನೀನ್ ಎಷ್ಟ್ರ ಮಟ್ಟಿಗೆ ನೀನ್ ದೇವ್ರನ್ನ ನಂಬ್ತೀಯ, ಪ್ರೀತಿ ಮಾಡ್ತೀಯ, ಹೆಂಗ್ ಫಾಲೋ ಮಾಡ್ತೀಯ, ಅದು ಬರೋದು, ನೀನ್ ಪೂಜೆ ಮಾಡೋದು ಅದೆಲ್ಲ ಸೆಕೆಂಡರಿ ಅಂತೆಲ್ಲ ನಮ್ಮ ಅಪ್ಪನೂ ಹೇಳ್ತಾರೆ. ಸೊ ಹಂಗನ್ಬಿಟ್ಟು ಮಾಡೋರ್ನೆಲ್ಲ ತಪ್ಪು ಅಂತ ನಾನು ಹೇಳ್ತಿಲ್ಲ, ಅವ್ರವ್ರ ನಂಬಿಕೆ. ನನ್ ನಂಬಿಕೆ ಇದು. ನನ್ ಮಗನ್ಗೂ ನಾನು ಹಂಗೆ ಹೇಳ್ಕೊಡೋದು, ಮಗನೇ ನಿಂಗ್ ತುಂಬಾ ನೋವಾಗ್ತಿದ್ಯಾ, ನಿನ್ ಕೆಲವೊಂದು ವಿಷಯನ ಅಕ್ಸೆಪ್ಟ್ ಮಾಡಕ್ ಆಗ್ತಿಲ್ಲ, ಗೋತ್ರು ಮಾಡಕ್ ಆಗ್ತಿಲ್ಲ, ಹಂಗಂದ್ರೆ ಕಣ್ಮುಚ್ಚು, ದೇವ್ರು ನಿನ್ ಪಕ್ಕನೇ ಇದಾರೆ ಅಂತ ಇಮ್ಯಾಜಿನ್ ಮಾಡ್ಕೊ. ನಿನ್ಗೆ ಯಾವ ತರ ಬೇಕು ಆ ತರ ದೇವ್ರನ್ನ ಇಮ್ಯಾಜಿನ್ ಮಾಡ್ಕೊಂಡು ಕುತ್ಕೊಂಡು ಹೇಳು, ಮಾತಾಡು, ಬಾಯ್ ಬಿಟ್ಟು ಮಾತಾಡು, ದೇವ್ರ ಹತ್ರ ಹೇಳು, ಅವ್ರನ್ನ ನೆನ್ಸ್ಕೋ. ಅದೊಂದ್ ಮೆಥಡ್ ಅಲ್ವಾ, ಹಂಗ ಹೇಳ್ಕೊಟ್ಟಿದೀನಿ. ಇವನ್ ಅವನು ಅಷ್ಟೇ, ಏನಾದ್ರು ನೋವಾಗ್ಬಿಟ್ರೆ ಇಟ್ಕೊಂಡು ಪ್ರೇಯರ್ ಮಾಡ್ತಾನೆ, ದೇವ್ರ ಹತ್ರ ಹೋಗ್ತಾನೆ, ಎವ್ರಿ ಡೇ ಹೋಗ್ತಾನೆ. ಅದು ವಿಭೂತಿ ನಮ್ದು ಇದು ಕೊಟ್ಟಿರ್ತಾರಲ್ವಾ, ಹೋಮ ಮಾಡಿ ಅದನ್ನ ಹಚ್ಕೊಳ್ತಾನೆ. ಏನು ಗೊತ್ತಿಲ್ಲ, ನನ್ ವಿಡಿಯೋ ಮಾತಾಡ್ಬೇಕಾದ್ರೆ ನಂಗೆ ತೇಗ್ ಬರುತ್ತೆ. ಈ ತರ ನಮ್ದು ಡಿಫ್ರೆಂಟ್. ಆಮೇಲೆ ಶನಿವಾರ ಬಂದು ನಾನ್ ವೆಜ್ ತಿಂತೀರಾ, ಶುಕ್ರವಾರ ಒಂದು ಇದ್ ಮಾಡ್ತೀರಾ, ಆ ತರ ಏನೂ ಇಲ್ಲ. ನನಗೆ ಏನೂ ಫಾಲೋ ಮಾಡಲ್ಲ ನಾನು. ಈ ತರ ಎಲ್ಲ ಶುದ್ಧವಾಗಿರ್ಬೇಕು, ಮನ್ಸಲ್ಲೂ ದೈಹಿಕವಾಗಿ ಶುದ್ಧವಾಗಿದ್ದು ದೇವ್ರ ಹತ್ರ ಹೋಗಿ ದೀಪ ಹಚ್ಬೇಕು, ಬೇಡ್ಕೊಬೇಕು. ದೇವ್ರ ಹತ್ರ ಹೋಗಿ ಬೇಡ್ಕೊಬೇಕಾದ್ರೆ ಕಾನ್ಸಂಟ್ರೇಟ್ ಆಗಿರ್ಬೇಕು. ಬೇರೆ ಏನು, ಬೇರೆ ಯಾರಿಗೂ ಕೆಟ್ಟದ್ ಮಾಡು, ಅವ್ರನ್ನ ಓಡಿಸ್ಬಿಡು, ಅವ್ರನ್ನ ಇದ್ ಮಾಡು, ಆ ತರ ಎಲ್ಲ ಅಲ್ಲ. ದೇವ್ರ ಹತ್ರ ಹೋಗ್ಬಿಟ್ಟು ಮನಕ್ ಶಾಂತಿ ಕೊಡು, ನೀನ್ ನನ್ ಜೊತೆನೆ ಇರು, ಏನೇ ಬಂದ್ರು ಎದುರ್ಸಕ್ಕೆ ಧೈರ್ಯ ಕೊಡು. ಇಷ್ಟೇ ವೆರಿ ಸಿಂಪಲ್ ರೂಲ್. ಯಾಕೆ ಇಷ್ಟೊಂದು ಮಾತಾಡ್ತಿದ್ದೀನಿ ನಾನು? ಮಾರ್ನಿಂಗ್ ರೊಟೀನ್ ತೋರಿಸಿ. ಮಾರ್ನಿಂಗ್ ನಾನು ಒಳ್ಳೆ ದೆವ್ವ ಇದ್ದಂಗೆ ಇರ್ತೀನಿ, ಎದ್ಬಿಟ್ಟು ಹಿಂಗೆ ಇರ್ತೀನಿ. ಫುಲ್ ಕೆಲಸ ಮುಗಿಸಿ ಒಂದು ಕಾಫಿ ಕುಡಿಯೋವರೆಗೂ ಒಂಥರ ಮೆಷಿನ್ ತರ ಕೆಲಸ ಮಾಡ್ತೀನಿ. ಸೊ ಆ ಟೈಮಲ್ಲಿ ವಿಡಿಯೋ ಎಲ್ಲ ಮಾಡಕ್ಕೆ ನನಗೆ ಇಂಟ್ರೆಸ್ಟೇ ಬರಲ್ಲ. ಸಿಕ್ಕಾಪಟ್ಟೆ ಸರಿ ಟ್ರೈ ಮಾಡಿದೀನಿ. ಆದಿ ಬರ್ಡೇ ಫುಲ್ ವಿಡಿಯೋ ಹಾಕಿ ಖಂಡಿತ ನಾನು ಟ್ರೈ ಮಾಡ್ತೀನಲ್ಲ, ಖಂಡಿತ ಹಾಕ್ತೀನಿ. ಸಾರಿ ಗೈಸ್, ತುಂಬಾ ಏನಾದ್ರು ಮಾತಾಡ್ಬಿಟ್ಟಿದ್ರೆ ನನ್ನ ಕ್ಷಮಿಸ್ಬಿಡಿ. ನಾನು ಆಕ್ಚುಲಿ ನಾನು ಮಾತಾಡೋದೇನೆ ಯಾವಾಗ್ಲಾದ್ರೂ ಒಂದ್ಸರಿ ನನ್ ಮೂಡ್ ಬರುತ್ತೆ ಮಾತಾಡಕ್ಕೆ. ನಮ್ಮ ಅಮ್ಮನ ಜೊತೆನೂ ನಾನು ಜಾಸ್ತಿ ಮಾತಾಡಲ್ಲ, ಯಾಕಂದ್ರೆ ಏನಾದ್ರು ಹೆಚ್ಚಿಗೆ ಮಾತಾಡಿ ಏನಾನು ಒದ್ರಾಕ್ಬಿಟ್ಟು ನಮ್ಮ ಅಮ್ಮನಿಗೆ ಪಾಪ ಅವ್ರ ಮೈಂಡ್ಗೆ ಹೋಗಿ ಅವ್ರು ಓವರ್ ಥಿಂಕ್ ಮಾಡ್ತಾರೆ ಅನ್ನೋದಕ್ಕೇನೆ ನಾನು ಅವಾಯ್ಡ್ ಮಾಡ್ತೀನಿ. ಏನ್ ಶೇರ್ ಮಾಡ್ಬೇಕು, ಏನ್ ಶೇರ್ ಮಾಡಬಾರ್ದು, ನೇರವಾಗಿ ಮಾತಾಡೋ ವಿಷಯ ಬೇರೆ ಇರುತ್ತೆ, ಫೋನಲ್ಲಿ ಮಾತಾಡೋ ವಿಷಯ ಬೇರೆ ಇರುತ್ತಲ್ಲ. ಸೊ ಹಂಗೆಲ್ಲ ಮಾಡ್ಕೊಂಡು ಮೈಂಡ್ ಇಷ್ಟಿಷ್ಟೇ ಮಾತಾಡ್ಬೇಕು ಅನ್ಕೊಂಡು ನಮ್ಮ ಅಮ್ಮನ ಜೊತೆ ಮಾತಾಡ್ತೀನಿ. ನಮ್ಮ ಅಮ್ಮನ್ಗೆ ನನ್ನ ಜೊತೆ ಮಾತಾಡಿದ್ರೆ ನೆಮ್ಮದಿ. ಅದೊಂಥರ ಡ್ಯೂಟಿ ತರ ಕಾಲ್ ಮಾಡ್ತಾರೆ. ಅಮ್ಮಗೆ ಫಸ್ಟ್, ಪ್ರತಿಕ್ಗೆ ಸೆಕೆಂಡ್, ಮೌಲ್ಯಾಗೆ ಥರ್ಡ್, ಆಮೇಲೆ ಕಾವ್ಯ ಮನೇಲೇ ಇದ್ದಾಳೆ, ಈಗ ಒಂದಷ್ಟು ದಿನ ಮನೇಲೇ ಇದ್ದಾಳೆ. ಅದಕ್ಕೆ ಮುಂಚೆ ಅವಳು ಕೇರಳದಲ್ಲಿ ಇದ್ಲು, ಅವಳಿಗೆ ಆಮೇಲೆ ಹಂಗೆ. ರಘುಣ್ಣನು ಆಗ ಬಂದು ಮನೇಲೇ ಇದ್ದ. ಈಗ ರಘುಣ್ಣ ಹೊರಗಡೆ ಕೆಲ್ಸಕ್ಕೆ ಹೋಗಿದ್ದಾನೆ. ಕಾವ್ಯ ಬಂದು ಮೈಸೂರ್ ಮನೇಲಿ ಇದ್ದಾಳೆ. ಏನಕ್ಕೆ ಮೈಸೂರ್ ಮನೇಲಿ ಇದ್ದಾಳೆ ಅಂದ್ರೆ ಅವ್ರ ಹಸ್ಬೆಂಡ್ ಬಂದು ದುಬೈಯಲ್ಲಿ ಇದ್ರು, ಈಗ ರೀಸೆಂಟ್ ಆಗಿ ಕೇರಳಕ್ಕೆ ಬಂದಿದ್ದಾರೆ. ಇನ್ ನೆಕ್ಸ್ಟ್ ಇಯರ್ಗೆ ಮೋಸ್ಟ್ಲಿ ಅವಳು ಮೂವ್ ಆಗ್ತಾಳೆ ಅನ್ಸುತ್ತೆ. ಈಗ ಅವಳಿಗೆ ಮೂವ್ ಆಗೋದು ಇರೋದು ಏನ್ ಕಷ್ಟ ಅಂದ್ರೆ, ಮಗನಿಗೆ ಈಗ 2 ವರ್ಷ 3 ವರ್ಷ ಬಂದು ಕನ್ನಡ ಕಲ್ಸ್ಬಿಟ್ಟಿದ್ದಾರೆ, ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡ.
ಸೊ ಮತ್ತೆ ಅಲ್ಲಿ ಹೋದ್ರೆ ಮಲಯಾಳಂ ಕಲೀಲೇಬೇಕು, ಮಸ್ಟ್ ಅಲ್ವಾ? ಅದೊಂದು ವಿಷಯಕ್ಕೆ ಪಾಪ ಅವ್ರು ತುಂಬಾ ಸ್ಟ್ರಗಲ್ ಮಾಡ್ತಾ ಇದ್ದಾರೆ, ನೋಡ್ಬೇಕು. ನಾನು ತುಂಬಾ ಮಾತಾಡಿದ್ರೆ ಕ್ಷಮಿಸಿ. ನಾನು ತುಂಬಾ ರೇರ್ ತುಂಬಾ ಮಾತಾಡೋದು, ಬಟ್ ವಿಡಿಯೋಲ್ಲ ಮಾತಾಡ್ಬೇಕಾದ್ರೆ ತುಂಬಾ ಕಾನ್ಫಿಡೆಂಟ್ ಆಗಿ ತುಂಬಾ ಮಾತಾಡ್ತೀನಿ. ಯಾರು ನಾನು ಜಡ್ಜ್ ಮಾಡಲ್ಲ ಅಂತ ಅನ್ಕೊಳ್ತೀನಿ. ಆದ್ರೆ ಅಪ್ಲೋಡ್ ಮಾಡಿದ್ಮೇಲೆ ಓದ್ತಿರುತ್ತೆ, ಒಂದು ಕಮೆಂಟ್ ಬಂದ್ಬಿಟ್ಟು ಮೇಲ್ಗಡೆ ನೋಟಿಫಿಕೇಶನ್ 3 ಕಮೆಂಟ್ಸ್ 4 ಕಮೆಂಟ್ಸ್ ಅಂತ ಇರ್ಬೇಕಾದ್ರೆ ನಿಜ ಅಷ್ಟು ಭಯ ಆಗುತ್ತೆ, ಯಾರಾದ್ರೂ ಏನಾದ್ರು ಅಂದಿರ್ತಾರ ಯಪ್ಪ ಯಪ್ಪ ಅಂತ. ಬಟ್ 99.99% ನನಗೆ ಬಂದು ಎಲ್ಲ ಸಪೋರ್ಟ್ ಮಾಡಿದ್ದೀರಾ, ಲವ್ ಮಾಡಿದ್ದೀರಾ. ಅದ್ರಲ್ಲಿ 1% ಅಷ್ಟೇ ಯಾವಾಗಲಾದ್ರೂ ಒಂದು ಬ್ಯಾಡ್ ಬರುತ್ತೆ. ಬಟ್ ದಟ್ಸ್ ಓಕೆ. ಅದು ಇಲ್ಲ ಅಂದ್ರೆ ಹೆಂಗಲ್ವಾ, ಸೋಷಿಯಲ್ ಮೀಡಿಯಾಲಿ ನಾವು ಬರ್ಬೇಕಾದ್ರೆ ಆಬ್ವಿಯಸ್ಲಿ ಅವರೆಲ್ಲ ಅವ್ರ ಅಭಿಪ್ರಾಯಗಳನ್ನ ಹಾಕ್ತಾರೆ, ಅದನ್ನ ಗುಡ್ ಬ್ಯಾಡ್ ಅಂತ ನಾನು ತಗೋಬೇಕಷ್ಟೆ. ಸೊ ಥ್ಯಾಂಕ್ ಯು ಸೋ ಮಚ್. ನಾನು ಎಕ್ಸ್ಟ್ರಾ ಮಾತಾಡಿದ್ರೆ ಕ್ಷಮಿಸಿ. ನನ್ಗೆ ಯಾವಾಗಲೂ ಅಷ್ಟೇ ಏನಾದರೂ ಮಾತಾಡ್ಬಿಟ್ಟು ಓವರಾಗಿ ಮಾತಾಡ್ಬಿಟ್ನಾ, ಬೋರ್ ಹೊಡಿಸ್ಬಿಟ್ನಾ ಅಂತ ಹಂಗಿರುತ್ತೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನೆಕ್ಸ್ಟ್ ವ್ಲಾಗಲ್ಲಿ ಮೀಟ್ ಮಾಡೋಣ.